ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಚಿಡ್ಗುಪ್ಪ ದೀಪಗಳ ಚಿತ್ತಾರದಲ್ಲಿ ಬೆಳಗಿದ ಫಾತ್ಮಾಪುರ್ ಶ್ರೀ ಮೈಸಮ್ಮ ದೇವಸ್ಥಾನ. ನಂಬಿದವರಿಗೆ ಬೇಡಿದವರ ನೀಡುವ ಶ್ರೀ ಮೈಸಮ್ಮ ದೇವಿಯ ಮಹಿಮೆ ಅಪಾರವಾಗಿದೆ. ದೇವಿಯ ಮೇಲೆ ಭಕ್ತಿ ಶ್ರದ್ಧೆ ಇಟ್ಟು ಪೂಜಿಸಿದರೆ ಅವರ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಹಾಗೂ ಭಕ್ತರಿಗೆ ಸ್ಫೂರ್ತಿ ನೆಲೆಯಾಗಿ ಗ್ರಾಮದ ಹೃದಯ ಭಾಗದಲ್ಲಿ ನೆಲೆಸಿರುವ ಫಾತ್ಮಾಪೂರಿನ ಶ್ರೀ ಮೈಸಮ್ಮ ದೇವಿಯ ದೇವಸ್ಥಾನದಲ್ಲಿ ಸೋಮವಾರ ಸಂಜೆ ದೀಪದ ಬೆಳಕಿನಲ್ಲಿ ನೂರಾರು ಮಹಿಳೆಯರು, ಯುವಕರು, ಹಿರಿಯರು ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚುವ ಮೂಲಕ ಭಕ್ತಿ ಸಮರ್ಪಿಸಿದ್ದರು. ನಂತರ ಕಮಿಟಿ ಅಧ್ಯಕ್ಷ ಮಹಾರುದ್ರಯ್ಯ ಸ್ವಾಮಿ, ಸಂಜೀವ್ ರೆಡ್ಡಿ ಮುಡ್ಬಿ, ರಾಜ್ಕುಮಾರ್ ಹಡ್ಪದ್ ಇವರುಗಳು ಮಾತನಾಡಿ, ಪ್ರತಿ 3 ವರ್ಷಕ್ಕೊಮ್ಮೆ ಆಚರಿಸುವಂತೆ ಈ ವರ್ಷವೂ ಕೂಡ ಗ್ರಾಮ ದೇವತೆ ಶ್ರೀ ಮೈಸಮ್ಮ ದೇವಿಯ ಜಾತ್ರಾ ಮಹೋತ್ಸವ ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ದೀಪೋತ್ಸವ ವೈಭವದಿಂದ ಜರುಗಿದೆ ಎಂದು ಮಂಗಳವಾರದಂದು ಮುಂಜಾನೆ ಊರು ದೇವರ ನೈವೇದ್ಯ, ಸಾಯಂಕಾಲ 4 ಗಂಟೆಗೆ ಶ್ರೀ ಮೈಸಮ್ಮ ದೇವಿಯ ಪೂಜೆ, ಸಾಯಂಕಾಲ 7 ಗಂಟೆಗೆ ಬಸವನ ಭಾಗ್ಯವಾಡಿಯ ಮೌಲಾ ಸಾಬ್ ಮಕನಾಂದರ್ ಹಾಗೂ ಅಮ್ಮ ಬ್ಯಾಲ್ಹಳ್ಳಿ ಇವರಿಂದ ಅದ್ಧೂರಿ ಗೀಗಿ ಪದ ಕಾರ್ಯಕ್ರಮ ಜರುಗಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸದ್ಭಕ್ತಾದಿಗಳು ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಆಗಮಿಸಿ ದೇವಿಯ ದರ್ಶನ ಪಡೆದು ಪುನೀತರಾಗಬೇಕೆಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಂಚ ಕಮಿಟಿಯ ಸರ್ವ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ರಾಜ್ಕುಮಾರ್ ಆರ್ ಹಡ್ಪದ್, ಬೀದರ್ ವೀರ ನ್ಯೂಸ್, ಚಿಡ್ಗುಪ್ಪ. ಅದಕ್ಕೆ ಫುಲ್ ಮ್ಯಾಲೆ ತೊಗೊಂಡ್ರು ಚಂದ ಅನಿಸ್ತದಲ್ಲ. ಹಂಗೆ ಬಂದಿದೆ ಹಾಗೆ ಕೊರಿಯರ್ ಪೇಪರ್ದಾಗ ಭಾರಿ ಬರ್ತೀನಿ ನಂದಿ ಹಾಕಿ ವಿಡಿಯೋ ಮಾಡಿಬಿಟ್ಟಿದ್ರೆ ಹಾಂ ಫಾತ್ಮಾಪುರದ ಸಕಲ ಸದ್ಭಕ್ತರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಪ್ರತಿ 3 ವರ್ಷಕ್ಕೊಮ್ಮೆ ನಮ್ಮ ಮೈಸಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಜರುಗುತ್ತಾ ಇದೆ. ಈ ವರ್ಷ ಕೂಡ ಅದೇ ರೀತಿ ಮಾಡಿಕೊಂಡು ಎಲ್ಲರೂ ಸದ್ಭಕ್ತರು ಶಾಂತ ರೀತಿಯಿಂದ ಕಾಪಾಡಿಕೊಂಡು ಹೋಗ್ಬೇಕಂತೂ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ವಿನಂತಿ. ಇದು ಫಾತ್ಮಾಪುರ ಮೈಸಮ್ಮ ದೇವಿ ಜಾತ್ರಾ ಆರಂಭ. ಇದು ಪಟ್ಟಣದ ಫಾತ್ಮಾಪುರ್ 3 ವರ್ಷದ ಕೂಡ ಆಚರಿಸುತ್ತಿದ್ದೇವೆ. ಬೇಡಿದವರಿಗೆ ವರ ಕೊಡುವ ಮೈಸಮ್ಮ ದೇವಿ ಜಾತ್ರಾವು ಹೊಂಟಿಲ್ಲಂತ ಫಾತ್ಮಾಪುರ್ ಕಮಿಟಿ ವತಿಯಿಂದ ನನ್ನ ವಂದನೆಗಳು. ಹಿಂದಿನ ಪುರಂತರ 100 ವರ್ಷದಿಂದ ಪ್ರತಿ 3 ವರ್ಷಕ್ಕೆ ಮಾಡಿಕೊಂಡು ಹೊಂಟಿದ್ದೇವೆ. ಎಲ್ಲ ಜನರಿಗೆ, ನಮ್ಮ ಊರ ಜನರಿಗೆ, ಹಿರಿಯ ನಾಗರಿಗೆ ನನ್ನ ಸ್ವಾಗತಗಳು. ಸಮಸ್ತ ಸಕಲ ಸದ್ಭಕ್ತರಲ್ಲಿ ಸವಿನಯ ಪ್ರಾರ್ಥನೆ. ಇಂದು ಫಾತ್ಮಾಪುರಿನ ಶ್ರೀ ಮೈಸಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಜರುಗ್ತಾ ಇದೆ. ನಿನ್ನೆಯಿಂದ ಇವತ್ತಿನಿಂದ ಜಾತ್ರೆಯನ್ನು ಪ್ರಾರಂಭಗೊಂಡಿದೆ. ನಾಳೆ ಶ್ರೀ ಮೈಸಮ್ಮ ದೇವಿಯ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಜರುಗ್ತಾ ಇದೆ. ಅದಕ್ಕೆ ಇಲ್ಲಿ ವಿವಿಧ ಗ್ರಾಮಗಳಿಂದ ಸಾವಿರಾರು ಭಕ್ತಾದಿಗಳು ಆಗಮಿಸಿ ಈ ಒಂದು ದೇವಿಯ ದರ್ಶನವನ್ನು ಪಡೆದುಕೊಳ್ತಾರೆ. ಈ ದೇವಿಯ ಮಹಿಮೆ ಭಾಳಷ್ಟು ಅಪಾರವಾಗಿದೆ. ಬೇಡಿದವರಿಗೆ ಬೇಡಿದ ವರವನ್ನು ನೀಡುವಂತಹ ಈ ಫಾತ್ಮಾಪುರಿನ ಶ್ರೀ ಮೈಸಮ್ಮ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ತಾವೆಲ್ಲರೂ
ಪಾಲ್ಗೊಂಡು ಶಾಂತತೆಯಿಂದ ಈ ಒಂದು ಜಾತ್ರಾ ಮಹೋತ್ಸವವನ್ನು ಯಶಸ್ವಿ ಮಾಡಬೇಕು ಅಂಥೇಳಿ ಈ ಒಂದು ಮಾಧ್ಯಮದ ಮೂಲಕ ನಾನು ಎಲ್ಲ ಸದ್ಭಕ್ತರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಧನ್ಯವಾದಗಳು.